ಹಾಯ್ ಹಲೋ ಎವ್ರಿವನ್. ಇವತ್ತಿನ ಒಂದು ವಿಡಿಯೋದಲ್ಲಿ 2024 GST ಕ್ವಶನ್ ಪೇಪರ್ ಏನಿದೆ ಸೆಕ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಕ್ವಶನ್ ನಂಬರ್ 5 ಅನ್ನ ಹೇಗೆ ನೀವು ಸಾಲ್ವ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಏನಿದೆ ಅಂತ ಕ್ವಶನ್ಸ್ ಅಲ್ಲಿ ನೋಡೋಣ. ಎ ಡೀಲರ್ ಎಫೆಕ್ಟೆಡ್ ದಿ ಫಾಲೋಯಿಂಗ್ ಸೇಲ್ಸ್ ಡ್ಯೂರಿಂಗ್ ದಿ ಫಸ್ಟ್ ಕ್ವಾರ್ಟರ್ 22-23. ಅಂದರೆ ಯಾರೋ ಒಬ್ಬ ಡೀಲರು ಏನೆಲ್ಲ ಸೇಲ್ಸ್ ಮಾಡಿದ್ದಾನೆ ಈ ಒಂದು ಕ್ವಾರ್ಟರಲ್ಲಿ 22-23ನಲ್ಲಿ ಏನೆಲ್ಲ ಸೇಲ್ಸ್ ಮಾಡಿದ್ದಾರೆ ಅಂತ ಡೀಟೇಲ್ಸನ್ನು ಕೊಟ್ಟಿದ್ದಾರಂತೆ. ಇನ್ವಾಯ್ಸ್ ನಂಬರ್ 191 ಡೇಟೆಡ್ 1/5/22ನಲ್ಲಿ 48,000ಗೆ ಸೇಲ್ ಮಾಡಿದ್ದಾನೆ. ಇನ್ವಾಯ್ಸ್ ನಂಬರ್ 192 ಅನ್ನು ಡೇಟೆಡ್ 11/5/22ನಲ್ಲಿ ಸೇಲ್ ಮಾಡಿದ್ದಾರೆ 54,000ಗೆ. ಇನ್ವಾಯ್ಸ್ ನಂಬರ್ 193ನ ಸೇಲ್ ಮಾಡಿದ್ದಾರೆ ಡೇಟೆಡ್ 1/6/2022ನಲ್ಲಿ 61ಗೆ ಸೇಲ್ ಮಾಡಿದ್ದಾರೆ. ಗೂಡ್ಸ್ ವರ್ತ್ ₹8,000 ಅಗೇನ್ಸ್ಟ್ ಇನ್ವಾಯ್ಸ್ ನಂಬರ್ 192 ವರ್ ರಿಟರ್ನ್ಡ್ ಆನ್ 15/7/2022ನಲ್ಲಿ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಗೂಡ್ಸ್ ವರ್ತ್ 8,000 ವಾಸ್ ಅಗೇನ್ ಇನ್ವಾಯ್ಸ್ ನಂಬರ್ 192 ರಿಟರ್ನ್ ಆಗಿದೆ ಅಂತ ಹೇಳಿದ್ದಾರೆ. ಆಲ್ ದಿ ಅಬೋವ್ ಗೂಡ್ಸ್ ವರ್ ಸೋಲ್ಡ್ ಇನ್ ದಿ ಕೋರ್ಸ್ ಆಫ್ ಇಂಟರ್ಸ್ಟೇಟ್. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದರ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಟ್ರಾನ್ಸಾಕ್ಷನ್ಸು ಯಾವ ಥರ ಆಗಿದೆ, ಎಲ್ಲಿಗೆ ಸೇಲ್ ಮಾಡಿದ್ದಾರೆ ಅಂದರೆ ಇಂಟರ್ಸ್ಟೇಟ್ ಟ್ರೇಡ್ ಅಂತ ಹೇಳಿದ್ದಾರೆ. ಅಂದರೆ ಬೇರೆ ಸ್ಟೇಟ್ಗೆ ಟ್ರೇಡ್ ಮಾಡಿದ್ದಾರೆ. ಅಂದರೆ ಇಂಟರ್ಸ್ಟೇಟ್ ಅಂದರೆ ನಾವು IGST ಕೊಡಬೇಕು ಅಂತ ಅರ್ಥ. ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂಡ್ IGST ಪೇಯಬಲ್ ಇಫ್ ದ ರೇಟ್ ಆಫ್ IGST ಇಸ್ 12%. ನಾವು ಟ್ಯಾಕ್ಸಬಲ್ ಟರ್ನ್ ಓವರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು IGST ಪೇಯಬಲ್ನ ಕೂಡ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಂತೆ. ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಟರ್ನ್ ಓವರ್ ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ ಆ್ಯಂಡ್ IGST ಪೇಯಬಲ್ನ ತೋರಿಸೋಣ. ಜಸ್ಟ್ 2 ಕಾಲಮ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್ ಕಾಲಮ್ 2 ಕಾಲಮ್ ಹಾಕೊಂಡ್ರೆ ಸಾಕು. ಸೊ ನೋಡಿ, ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಎಲ್ಲೆಲ್ಲಿಗೆ ಸೇಲ್ ಮಾಡಿದ್ದಾನೆ ಆ ಸೇಲ್ಸನ್ನು ನೋಡ್ತಾ ಹೋಗಿ. ಫಸ್ಟ್ ಒಂದು ಸೇಲ್ಸ್ ಏನಿದೆಪ್ಪ ಅಂದರೆ ದಟ್ ಈಸ್ ಎ. ಅವರು ಕೊಟ್ಟಿದ್ದಾರೆ ಎಲ್ಲಿಗೆ ಸೇಲ್ ಮಾಡಿದ್ದಾನೆ ಅಂದರೆ ದಟ್ ಈಸ್ ಇನ್ವಾಯ್ಸ್ ನಂಬರ್ ಬಂದು 191ನ ಸೇಲ್ ಮಾಡಿದ್ದಾರೆ. ಎಷ್ಟಿಗೆ ಸೇಲ್ ಮಾಡಿದಾರಪ್ಪ? ಸೇಲ್ಸ್ ಅಮೌಂಟ್ ತೊಗೊಳ್ಳಿ ಸಾಕು, 48,000ಗೆ ಸೇಲ್ ಮಾಡಿದ್ದಾರೆ. ಇದು ಮೊದಲನೇದು. ಇನ್ವಾಯ್ಸ್ ನಂಬರ್ 191ನ ಸೇಲ್ ಮಾಡಿದ್ದಾರೆ. ಬಿ. ಎರಡನೇದು ಬಂದು ಇನ್ವಾಯ್ಸ್ ನಂಬರ್ 192ನ ಸೇಲ್ ಮಾಡ್ತಾ ಇದ್ದಾರೆ. 54,000ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೇಲ್ಸ್ ವ್ಯಾಲ್ಯೂ ತಗೊಳ್ಳಿ ಸಾಕು. ನೆಕ್ಸ್ಟ್ ಸಿ, ಥರ್ಡ್ ಒನ್ ಬಂದು ಎಲ್ಲಿಗೆ ಸೇಲ್ ಮಾಡ್ತಾ ಇದ್ದಾರಪ್ಪ ಅಂದರೆ ಇನ್ವಾಯ್ಸ್ ನಂಬರ್ 193. ಇನ್ವಾಯ್ಸ್ ನಂಬರ್ 193ನ ಸೇಲ್ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ? 61,000ಗೆ ಸೇಲ್ ಮಾಡ್ತಾ ಇದ್ದಾರೆ. ಇದು ನೋಡಿ ಸೇಲ್ಸ್ ಮಾಡ್ತಾ ಇರೋದು. 191ಅನ್ನು 48,000ಗೆ ಸೇಲ್ ಮಾಡಿದ್ದಾರೆ. 192ನ 54,000ಗೆ ಸೇಲ್ ಮಾಡಿದ್ದಾರೆ. 193 ಇನ್ವಾಯ್ಸ್ ನಂಬರನ್ನು 61,000ಗೆ ಸೇಲ್ ಮಾಡಿದ್ದಾರೆ. ಸೊ ಇಷ್ಟು ನಾವು ಟೋಟಲ್ ಮಾಡಿದ್ರೆ ಸೊ ನಮಗೆ ಸಬ್ ಟೋಟಲ್ ಸಿಗುತ್ತೆ. ಸಬ್ ಟೋಟಲ್ ಅಂದ್ಕೊಳ್ಳೋಣ. ಸಬ್ ಟೋಟಲ್ ಇಷ್ಟು ನೀವು ಟೋಟಲ್ ಮಾಡಿದ್ರೆ ನಮಗೆ ಸಬ್ ಟೋಟಲ್ ಸಿಗುತ್ತೆ. ಸಬ್ ಟೋಟಲ್ ಎಷ್ಟಪ್ಪ ಆಗುತ್ತೆ ಅಂದರೆ ಸೊ 48,000 ಪ್ಲಸ್ 54,000 ಪ್ಲಸ್ 61,000 ನೀವು ಟೋಟಲ್ ಮಾಡಿದ್ರೆ 1,63,000 ಸಬ್ ಟೋಟಲ್ ಸಿಗುತ್ತೆ. 1,63,000 ಇದು ಸಬ್ ಟೋಟಲ್ ಅಂದ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಸೊ ಇಲ್ಲಿ ಕ್ವಶನ್ಸ್ ಅಲ್ಲಿ ಒಂದು ಕೊಟ್ಟಿದೆ, ಇವೆಲ್ಲ ನಾವು ಸೇಲ್ಸ್ ಮಾಡಿದ್ವಿ. ಸೇಲ್ಸ್ ಎಲ್ಲ ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಸಿಗುತ್ತೆ. ನಾನು ಸಬ್ ಟೋಟಲ್ ಅಂತ ಏನಕ್ಕೆ ಟ್ರೀಟ್ ಮಾಡಿದ್ದೇನೆ ಅಂದರೆ ಇಲ್ಲಿ ನೋಡಿ, ಈ ಫಸ್ಟು A, B ಆ್ಯಂಡ್ C 3 ಪಾಯಿಂಟು ಸೇಲ್ಸ್ ಆಗಿರೋದು, ನಾನು ಎಲ್ಲಿಗೆ ಸೇಲ್ ಮಾಡಿದ್ದೀನಿ ಅಂತ ಹೇಳಿರೋದು. ಬಟ್ 4ನೇ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಗೂಡ್ಸ್ ವರ್ತ್ ₹8,000 ಅಗೇನ್ಸ್ಟ್ ಇನ್ವಾಯ್ಸ್ ನಂಬರ್ 192 ವರ್ ರಿಟರ್ನ್ 15/7/22ನಲ್ಲಿ ರಿಟರ್ನ್ ಮಾಡಿದ್ದಾರೆ. ನೋಡಿ, 192 ಇನ್ವಾಯ್ಸ್ ನಂಬರ್ನ ನಾನು ಸೇಲ್ ಮಾಡೋದು 11/5 11ನೇ ತಾರೀಕು 5ನೇ ತಿಂಗಳು ಸೇಲ್ ಮಾಡಿದ್ದೀನಿ. 54,000ಕ್ಕೆ ಸೇಲ್ ಮಾಡಿದ್ದೀನಿ. ಬಟ್ ಆ ಇನ್ವಾಯ್ಸ್ ನಂಬರ್ 192 ಇರ್ತಕ್ಕಂಥ 192 ಇನ್ವಾಯ್ಸ್ ನಂಬರ್ ಇರ್ತಕ್ಕಂಥ 8,000 ವರ್ತ್ ಗೂಡ್ಸನ್ನು 15/7 ರಿಟರ್ನ್ ಮಾಡಿದ್ದೀನಿ. ಸೊ ನೀವು ರಿಟರ್ನ್ಸ್ ಮಾಡಿರೋದು ಸೇಲ್ ಮಾಡಿದ 6 ತಿಂಗಳ ಒಳಗಡೆ ರಿಟರ್ನ್ ಮಾಡಿದ್ರೆ ಅದನ್ನು ನೀವು ಡಿಡಕ್ಟ್ ಮಾಡಬೇಕಾಗುತ್ತೆ. ಸೇಲ್ಸ್ ರಿಟರ್ನ್ಸ್ ಆರ್ ಎಲಿಜಿಬಲ್ ಫಾರ್ ಡಿಡಕ್ಟಿಂಗ್ ಇಫ್ ಗೂಡ್ಸ್ ರಿಟರ್ನ್ಸ್ ಆರ್ ಮೇಡ್ ವಿತಿನ್ 6 ಮಂತ್ ಓನ್ಲಿ. 6 ಮಂತ್ ಒಳಗಡೆ ರಿಟರ್ನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ರಿಟರ್ನ್ಸನ್ನು ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಲೆಸ್
ಸೇಲ್ಸ್ ರಿಟರ್ನ್ಸ್ ಅನ್ನ ಸೇಲ್ ಲೆಸ್ ಮಾಡಬೇಕಾಗುತ್ತೆ ಅಗೇನ್ಸ್ಟ್ ಇನ್ವಾಯ್ಸ್ ನಂಬರ್ 192 ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ವಾಯ್ಸ್ ರಿಟರ್ನ್ ದಟ್ ಈಸ್ ಇನ್ವಾಯ್ಸ್ ಇನ್ವಾಯ್ಸ್ ನಂಬರ್ 192 ಗೆ ಸಂಬಂಧಪಟ್ಟ ಸೇಲ್ಸ್ ರಿಟರ್ನ್ಸ್ ಇದೆ. ಎಷ್ಟಪ್ಪ ಇದೆ ಅಂದರೆ 8000 ವ್ಯಾಲ್ಯೂ ಇರ್ತಕ್ಕಂಥ ಗೂಡ್ಸ್ ಅನ್ನ ರಿಟರ್ನ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು 1,63,000 ಅಲ್ಲಿ ಇನ್ವಾಯ್ಸ್ ನಂಬರ್ 192 ಇರ್ತಕ್ಕಂಥ 8000 ರಿಟರ್ನ್ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಅಮೌಂಟು 1,55,000 ಸಿಗುತ್ತೆ. ಈ 1,55,000 ನಾವೇನಂತ ಟ್ರೀಟ್ ಮಾಡ್ತೀವಪ್ಪ ಅಂದ್ರೆ ಟ್ಯಾಕ್ಸಬಲ್ ಟರ್ನ್ ಓವರ್ ಇದೆ. ಟ್ಯಾಕ್ಸಬಲ್ ಟರ್ನ್ ಓವರ್ 1,55,000 ಈಸ್ ಟ್ಯಾಕ್ಸಬಲ್ ಟರ್ನ್ ಓವರ್. ಸೊ ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ ಅಂದರೆ ಆ ಸೇಲ್ಸ್ ರಿಟರ್ನ್ಸ್ ಅನ್ನ ಲೆಸ್ ಮಾಡಲೇಬೇಕು. ಬಟ್ ಯಾವಾಗ ಲೆಸ್ ಮಾಡಬೇಕು ಅಂದರೆ ವಿತಿನ್ 6 ಮಂತ್ ಒಳಗಡೆ ಇದ್ರೆ ಮಾತ್ರನೇ ಲೆಸ್ ಮಾಡಿ. ಮೋರ್ ದ್ಯಾನ್ 6 ಮಂತ್ ಇದ್ರೆ ಡೋಂಟ್ ಕನ್ಸಿಡರ್, ಇಗ್ನೋರ್ ದಟ್ ರಿಟರ್ನ್ಸ್. ಇಫ್ ಇಟ್ ಈಸ್ ಮೋರ್ ದ್ಯಾನ್ 6 ಮಂತ್ ಇದ್ರೆ ಕನ್ಸಿಡರ್ ಮಾಡಬೇಡಿ, ಇಗ್ನೋರ್ ಮಾಡಿ. ಸೊ ಬೇಕಾದ್ರೆ ನೀವು ಡೇಟ್ ಅದಕ್ಕೆ ಕೊಟ್ಟರು ನೋಡಿ, 11/5 ಸೇಲ್ ಮಾಡಿ 15/7 ರಿಟರ್ನ್ ಮಾಡಿದ್ದಾನೆ ಅಂದರೆ ಜಸ್ಟ್ ವಿತಿನ್ 2 ಮಂತ್ಸ್ ಒಳಗಡೆ ರಿಟರ್ನ್ ಮಾಡಿಬಿಟ್ಟಿದ್ದಾನೆ. ಸೊ ಹಾಗಾಗಿ ವಿತಿನ್ 6 ಮಂತ್ ಇದೆಯಾ ರಿಟರ್ನ್ ಮಾಡಿ, ಮೋರ್ ದ್ಯಾನ್ 6 ಮಂತ್ ಇದೆಯಾ ಆ ರಿಟರ್ನ್ಸ್ ಅನ್ನ ತಲೆ ಕಳಿಸ್ಕೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡ್ತಾ ಹೋಗಿ. ಸೊ ಈಗ ನಮಗೆ ಸೊ ಎಲ್ಲ ಸೇಲ್ಸ್ ರಿಟರ್ನ್ ಯಾವುದೂ ಇಲ್ಲ ಅಂದರೆ ನೀವು ಎಲ್ಲ ಟೋಟಲ್ ಸೇಲ್ಸ್ ಮಾಡೋದನ್ನೆಲ್ಲ ಟೋಟಲ್ ಮಾಡಿ, ಅವಾಗ ನಿಮಗೆ ಟೋಟಲ್ ಟ್ಯಾಕ್ಸಬಲ್ ಟರ್ನ್ ಓವರ್ ಸಿಗುತ್ತೆ ಅಷ್ಟೇ. ಸೊ ಈಗ ಟ್ಯಾಕ್ಸಬಲ್ ಟರ್ನ್ ಓವರ್ ಸಿಕ್ತು. ಸೊ ಈಗ ಇದ್ರ ಮೇಲೆ ನಾವೇನು ಮಾಡಬೇಕು, GST ಪೇಯಬಲ್ನ ತೋರಿಸ್ಬೇಕು. ಸೊ IGST ಪೇಯಬಲ್ ಅಲ್ಲಿ ಹೇಳಿದ್ದಾರೆ, IGST ಪೇಯಬಲ್ನ ತೋರಿಸಿ, ಬಿಕಾಸ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ಆರ್ ಟೇಕನ್ ಪ್ಲೇಸ್ ಇಂಟರ್ ಸ್ಟೇಟ್ ಟ್ರೇಡ್ ಅಂತ ಹೇಳಿದ್ದಾನೆ. ಹಾಗಾಗಿ IGST ಪೇಯಬಲ್ ಅಟ್ 12%, ಕ್ವಶನಲ್ಲೇ 12% ಕೊಟ್ಟಿದ್ದಾರೆ. ಸೊ ಯಾವುದ್ರ ಮೇಲೆ 12% ನೀವು ಮಾಡಬೇಕು ಅಂತ ಹೇಳಿದ್ರೆ, ಸೊ ಟ್ಯಾಕ್ಸಬಲ್ ಟರ್ನ್ ಓವರ್ 1,55,000 ಇದೆ, ಇದ್ರ ಮೇಲೆ 12% ಮಾಡಬೇಕಾಗುತ್ತೆ. ಸೊ ನೀವು 1,55,000 ಮೇಲೆ ಇಂಟು 12% ಮಾಡಿದ್ರೆ ನಮಗೆ 18,600 IGST ಪೇಯಬಲ್ ಬರುತ್ತೆ. 18,600 IGST ಪೇಯಬಲ್. ಸೊ ಇದು IGST ಪೇಯಬಲ್ ಅಂತ ಕರಿತೀವಿ. ಸೊ ನಿಮಗೆ ಈ ಥರ ಒಂದು ಕ್ವಶನ್ಸನ್ನು ಕೇಳ್ಬೋದು, ಕರೆಕ್ಟಾಗಿ ನೆನಪಿಟ್ಕೊಂಡು. ಸಿಂಪಲ್, ವೆರಿ ಸಿಂಪಲ್ ಕ್ವಶನ್ ಇದಿರ್ತಕ್ಕಂಥದ್ದು. ಎಲ್ಲೆಲ್ಲಿಗೆ ಸೇಲ್ ಮಾಡಿದರೆ ಫಸ್ಟ್ ಎಲ್ಲ ಸೇಲ್ಸ್ನ ಟೋಟಲ್ ಮಾಡ್ಕೊಳ್ಳಿ. ರಿಟರ್ನ್ಸ್ ಯಾವುದಾದ್ರೂ ಕೊಟ್ಟಿದ್ರೆ ಡಿಡಕ್ಟ್ ಮಾಡಿ. ಬಟ್ ರಿಟರ್ನ್ಸನ್ನು ಡಿಡಕ್ಟ್ ಮಾಡ್ತೀರಾ, ಒಂದು ಕಂಡೀಷನ್, ವಿತಿನ್ 6 ಮಂತ್ ಒಳಗಡೆ ಇದೆಯಾ ನೋಡ್ಕೊಳ್ಳಿ. ಲೆಸ್ ಮಾಡಿಕೊಂಡು ನೀವೇನೆಲ್ಲ ಟೋಟಲ್ ಮಾಡಿ, ಅವಾಗ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ಟರ್ನ್ ಓವರ್ ಬರುತ್ತೆ. ಅದ್ರ ಮೇಲೆ ನೀವು ನೇಚರ್ ಇಂಟರ್ ಆಗಿದೆಯಾ ನೋಡಿ. ಬಟ್ ಇಲ್ಲಿ ಇಂಟರ್ ಸ್ಟೇಟ್ ಎಲ್ಲ ಗೂಡ್ಸ್ ಸೇಲ್ ಆಗಿರೋದು ಇಂಟರ್ ಸ್ಟೇಟ್ ಅಂತ ಹೇಳೋದ್ರಿಂದ ನಾವು IGST 12% ಕೊಡಿ ಅಂತ ಹೇಳಿದರೆ IGST 12% ಕೊಟ್ಟಿದ್ದೀವಿ. ಸೊ ಇದು ಇರ್ತಕ್ಕಂಥ ಒಂದು ಸಿಂಪಲ್ ಆನ್ಸರ್. ನಿಮ್ಗೇನಾದರೂ ಈ ಒಂದು ಕ್ವಶನ್ಸಲ್ಲಿ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.